ಡೇ 15 ಸ್ಟಾರ್ಟಿಂಗ್ ಮಶ್ರೂಮ್ ಬಿಸ್ನೆಸ್. ಡೇ 13 ವೀಡಿಯೋದಲ್ಲಿ ಸ್ಟೀಮ್ ಹೌಸ್ಗೆ ಐರನ್ ಡೋರ್ ಪರ್ಚೇಸ್ ಮಾಡಿದಾಗ ಸ್ಟೀಮ್ ಹೌಸ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವತ್ತು ಸ್ಟೀಮ್ ಹೌಸ್ ರೆಡಿ ಮಾಡ್ತಾಯಿದ್ದೀವಿ. ಸ್ಟೀಮ್ ಹೌಸ್ಗೆ ವಾಲ್ಸ್ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಎಂಡ್ ಮಾಡಿದ್ವಿ ಇವತ್ತು. ಸೊ ಸ್ಟೀಮ್ ಹೌಸ್ಗೆ ಟೋಟಲಿ 2 ಇನ್ಲೆಟ್ಸ್ 1 ಔಟ್ಲೆಟ್ ಇರಬೇಕು. 2 ಇನ್ಲೆಟ್ಸಲ್ಲಿ 1 ಇನ್ಲೆಟ್ ಬಂದು ಸ್ಟೀಮ್ನ ಒಳಗಡೆ ಕಳಿಸೋದಕ್ಕೆ, ಸೆಕೆಂಡ್ ಇನ್ಲೆಟ್ ಬಂದು ಫ್ರೆಶ್ ಏರ್ನ ಒಳಗಡೆ ಕಳಿಸೋದಕ್ಕೆ, ಆ್ಯಂಡ್ 1 ಔಟ್ಲೆಟಲ್ಲಿ ಸ್ಟೀಮ್ ಎಲ್ಲ ಜಾಸ್ತಿ ಆದಾಗ ಅದನ್ನ ಔಟ್ಸೈಡ್ ಕಳಿಸೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಟೀಮ್ ಜನ್ರೇಟರ್ ನಾವೇ ಓನ್ ಡಿಸೈನಲ್ಲಿ ರೆಡಿ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಓವರಾಲ್ ಕಾಸ್ಟ್ ಬಂದು 4,000 to 5,000 ಖರ್ಚಾಗ್ತಾ ಇದೆ. ಸೊ ಸ್ಟೀಮ್ ಜನ್ರೇಟರ್ ಎಲ್ಲ ರೆಡಿ ಮಾಡಿದ್ಮೇಲೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ತೋರಿಸ್ತೀನಿ. ಇವತ್ತು ಸ್ಟೀಮ್ ಹೌಸ್ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಮುಗೀತು. ಐರನ್ ಡೋರ್ ಎಲ್ಲ ಫಿಟ್ ಮಾಡಿದ್ಮೇಲೆ ಫೈನಲ್ ವರ್ಕ್ ಔಟ್ಪುಟ್ ಎಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.